ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಪೂಜಾ SPJP. ಸೊ ಇವತ್ತಿನ ವೀಡಿಯೋ ಬಂದು ಬ್ಲೌಸ್ ಕಟ್ಟಿಂಗ್ದಾಗಿರುತ್ತೆ. ಸೊ ಯಾರ್ಯಾರಿಗೆ ಬ್ಲೌಸ್ ಕಟ್ಟಿಂಗ್ ಇಂಟ್ರೆಸ್ಟ್ ಇರುತ್ತೆ ಸೊ ಪಕ್ಕಾ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಸೊ ಈಸಿಯಾದ ಮೆಥಡಲ್ಲಿ ನಾನು ನಿಮಗೆ ಬ್ಲೌಸ್ ಕಟ್ಟಿಂಗ್ನ ಹೇಳ್ಕೊಡ್ತಿದ್ದೀನಿ. ಇವಾಗ ಮನೇಲಿ ಮಷಿನ್ ಇಟ್ಕೊಂಡು ಹೊಲಿದಿದ್ದೇ ಇರೋರಿಗೆ ಸೊ ಇದು ಈಸಿಯಾಗಿರುತ್ತೆ. ಸೊ ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಸೊ ಇವಾಗ ನಾನು ಫಸ್ಟಿಗೆ ಎಲ್ಲ ಮಾರ್ಕಿಂಗ್ ಮಾಡಿದ್ದೆ ನಾನು. ಸೊ ನಿಮಗೋಸ್ಕರ ಮತ್ತೊಮ್ಮೆ ಮಾರ್ಕಿಂಗ್ ಮಾಡ್ತಿದ್ದೀನಿ. ಇವಾಗ ನಾನು ಅಳತೆನ ತೊಗೊತಿದ್ದೀನಿ. ತೋಳು ಅಳತೆ ಅಂತ ಅಂತಾರಲ್ವ, ಸೊ ಅದು ತೋಳು ಅಳತೆನ ಹಾಕ್ಕೊತಿದ್ದೀನಿ. ಫಸ್ಟಿಗೆ ಅದೊಂದು ಸ್ವಲ್ಪ ಮಡ್ಚ್ಕೊಳ್ಳೋದಕ್ಕೆ ಅಂತಲೇ ನಾನು ಸ್ವಲ್ಪ ಬಿಟ್ಟಿದ್ದೀನಿ. ಆಮೇಲೆ ಈ ಕಡೆ ಒಂದು ಸ್ವಲ್ಪನೇ ಜಾಸ್ತಿ ತೊಗೊಂಡಿದ್ದೀನಿ, ಯಾಕಂದರೆ ಸ್ಟಿಚಿಂಗು ಹಾಕುವಾಗ ಅದೆಲ್ಲ ಒಂದು ಸ್ವಲ್ಪ ಹೊಲಿಗೆ ಹೋಗ್ಬಿಡುತ್ತೆ ಅಂತ ಸ್ವಲ್ಪ ಜಾಸ್ತಿ ತೊಗೊತಿದ್ದೀನಿ. ಇವಾಗ ಈ ಕಡೆಯೂ ಅಷ್ಟೇ, ಅದೆಲ್ಲ ಏನು ಫಸ್ಟಿಗೆ ಬಟ್ಟೆ ಒಳಗಡೆ ಬಿಟ್ಟಿದ್ದರೆ ಅದ್ರ ಸಮ್ಗೆ ತೊಗೋಬೋದು, ಅಥವಾ ಬಿಟ್ಟಿರಲಿಲ್ಲ ಕರೆಕ್ಟಾಗಿ ಹೊಲ್ದಿದ್ರು ಅಂದರೆ ಒಂದು ಸ್ವಲ್ಪ ಜಾಸ್ತಿ ತೊಗೊಬೇಕಾಗುತ್ತೆ, ಯಾಕಂದರೆ ಸ್ಟಿಚಿಂಗ್ ಮಾಡುವಾಗ ಅದು ಒಳಗಡೆ ಹೋಗ್ಬಿಡುತ್ತೆ. ಹಾಗಾಗಿ ಇವಾಗ ಶೇಪು ಜಾಸ್ತಿ ಜನಕ್ಕೆ ಶೇಪೇ ತುಂಬ ಪ್ರಾಬ್ಲಮ್ಮು. ಶೇಪ್ ಕರೆಕ್ಟಾಗಿ ಬರೋಲ್ಲ, ಆಮೇಲೆ ಕಟಿಂಗ್ ಮಾಡಬೇಕಾದ್ರೆ ಶೇಪ್ ಹೋಗುತ್ತೆ ಅಂತ. ಅದಕ್ಕೆ ಅಂತಲೇ ಒಂದು ಈಸಿ ಮೆಥಡ್ನ ಹೇಳ್ತಿದ್ದೀನಿ ನೋಡಿ. ಸೊ ಈ ಥರ ಶೇಪ್ ಬರಲಿಲ್ಲ ಅಂದರೆ ಸೊ ಇದೇನು ಫಸ್ಟಿಗೆ ನಾವು ಅಳತೆನ ಹಾಕ್ಕೊಂಡಿರ್ತೀವಿ, ಸೊ ಆ ಕಡೆ ಒಂದು ಲೈನು, ಆಮೇಲೆ ಕೆಳಗಡೆ ಅಳತೆಗೆ ಒಂದು ಲೈನ್ ಹಾಕ್ಕೊಂಡು, ಸೊ ಇವಾಗ ಸೆಂಟ್ರಲ್ಲಿ ಒಂದು ಲೈನ್ನ ಹಾಕ್ಕೊಬೇಕು. ಸೆಂಟ್ರಲ್ಲಿ ಒಂದು ಲೈನ್ ಹಾಕ್ಕೊಂಡು ಇವಾಗ ಅದರಿಂದ ಈ ಕಡೆ ಶೇಪ್ನ ಈಸಿಯಾಗಿ ತೊಗೊಬೋದು. ಒಂದು 3 ಇಂಚಿಗೆ ಒಂದು ಡಾಟ್ ಇಟ್ಕೊಳ್ಳಿ. 3 ಇಂಚಿಗೆ ಡಾಟ್ ಇಟ್ಕೊಂಡು ಸೊ ಅದನ್ನು ಈ ಕಡೆ ಜಾಯಿಂಟ್ ಮಾಡಿ, ಈ ಕಡೆ ಜಾಯಿಂಟ್ ಮಾಡಿ, ಸೊ ಇದನ್ನು ಈ ಕಡೆ ಒಂದು ಸ್ವಲ್ಪ ಶೇಪಾಗಿ ತೊಗೊಂಡ್ರೆ ಬರುತ್ತೆ. ನಿಮಗೆ ಇನ್ನೊಂದು ಸಾರಿ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಸೊ ನಾನು ಯಾವ ರೀತಿ ಮಾಡಿದ್ದೀನಿ ನೀವು ಆ ರೀತಿ ಮಾಡಿ, ಈಸಿಯಾಗಿ ಬರುತ್ತೆ ನಿಮಗೆ. ನಾನು ಯಾವ ರೀತಿ ಮಾಡ್ತಿದ್ದೀನಿ ಸೊ ಆ ರೀತಿ ಮಾಡಿ ನೀಟಾಗಿ ಬರುತ್ತೆ ಶೇಪು. ಸೊ ನನ್ನ ಹತ್ರ ಟೇಪ್ ಇಲ್ಲ ಗೈಸ್, ಅದಕ್ಕೆ ನಾನು ಟೇಪಿಂದ ಮಾರ್ಕಿಂಗ್ ಮಾಡಿ ತೋರಿಸ್ತಿಲ್ಲ. ನಾನು ತುಂಬ ದಿನ ಆಯಿತು ಮಷೀನು ಹತ್ರನೇ ಹೋಗಿಲ್ಲ, ಹಾಗಾಗಿ ನನ್ನ ಟೇಪ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಸೊ ಆಮೇಲೆ ಟೇಪ್ ಇದ್ದಾಗ ಒಂದು ಸಾರಿ ನಿಮ್ಗೆ ಬೇಕಿದ್ದರೆ ತೋರಿಸ್ತೀನಿ ನಾನು. ಸೊ ಈ ಥರ ಶೇಪ್ನ ಮಾಡ್ಕೊಳ್ಳಿ. 3 ಇಂಚಿಗೆ ಒಂದು ಡಾಟ್ ಹಾಕ್ಕೊಂಡು ಈ ಥರ ಶೇಪ್ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ಸೊ 2 ಲೈನ್ ಹಾಕ್ಕೊಬೇಕು. ಇವಾಗ ಫಸ್ಟ್ ಈ ಕಡೆ ಇರೋದನ್ನ ನಾನು ಕಟ್ ಮಾಡ್ಕೊತಿದ್ದೀನಿ ನೋಡಿ. ಸೊ ಈ ಥರ ನಿಧಾನಕ್ಕೆ ಅದೇನು ಲೈನ್ ನಾವು ಶೇಪನ್ನು ಲೈನ್ ಹಾಕ್ಕೊಂಡಿರ್ತೀವೋ ಸೊ ಅದ್ರ ಮೇಲೇ ಕಟ್ ಮಾಡ್ಕೊತ ಹೋಗಬೇಕು ನೋಡಿ. ಇವಾಗ ಶೇಪ್ ಎಷ್ಟು ಚೆನ್ನಾಗಿ ಬರ್ತಿದೆ. ಸೊ ಈ ಥರ ಅದಾದಮೇಲೆ ಸೊ ಇವಾಗ ಅದನ್ನು 2 ಪದ್ರ ಮಾಡಿ ಇನ್ನೊಂದು ಏನು ಲೈನ್ ಇರುತ್ತೆ ಸೊ ಅದನ್ನು ಕೂಡ ನಾನು ಕಟ್ ಮಾಡ್ಕೊತಿದ್ದೀನಿ. ಆಮೇಲೆ ಇದು ಏನು ನಾವು ಈಗ ಕಟ್ ಮಾಡ್ತಿದ್ದೀವಲ್ಲ ಸೊ ಅದು ಎದುರುಗಡೆದು, ಆ ಕಡೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತಲ್ವ ಸೊ ಅದು ಹಿಂದುಗಡೆ ಆಗುತ್ತೆ. ಈ ಥರ ಶೇಪ್ ಬರಬೇಕು ನೋಡಿ ಗೈಸ್. ಬ್ಲೌಸ್ ಕಟ್ಟಿಂಗ್ ತುಂಬ ಈಸಿಯಾಗಿ ಬರುತ್ತೆ. ಈ ಥರ ಒಂದು ಸ್ವಲ್ಪ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿದ್ರೆ ತುಂಬ ಈಸಿಯಾಗಿ ಬರುತ್ತೆ. ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ನೀವು ಕೂಡ ಈ ಥರನೇ ಟ್ರೈ ಮಾಡಿ. ಇದು ಎದುರುಗಡೆದು ಅಂತ ಸೊ ಒಂದು ಸ್ವಲ್ಪ ನಮಗೆ ಈಸಿಯಾಗಿ ಕಂಡುಹಿಡಿಬೇಕಲ್ವ, ಸೊ ಹಂಗಾಗಿ ಒಂದು ಸ್ವಲ್ಪ ಕಟ್ ಮಾಡ್ಕೊತಿದ್ದೀನಿ ನಾನು. ಇವಾಗ ಸೆಂಟರ್ ಒಂದು ಸ್ವಲ್ಪ ತಗೊತಿದ್ದೀನಿ ನೋಡಿ. ಸೊ ಆಯಿತು ನೋಡಿ, ತೋಳು ಕಟ್ಟಿಂಗ್ ಆಯಿತು. ಸೊ ಇವಾಗ ಫ್ರಂಟು ಬ್ಯಾಕು ಕಟ್ ಮಾಡಬೇಕು. ಈ ಕಡೆ ಇರೋದು ಜೇಂಟನ್ನು ತೆಕ್ಕೊತಿದ್ದೀನಿ ನಾನು. ಸೊ ಇಷ್ಟೇ, ತೋಳ್ದು ಏನಿರುತ್ತೆ ಸೊ ಇಷ್ಟೇ, ಇದಾಯಿತು. ಸೊ ನೆಕ್ಸ್ಟ್ ಮಾರ್ಕಿಂಗ್ನ ತೋರಿಸ್ತೀನಿ. ನೆಕ್ಸ್ಟು ನಾನು ಬ್ಯಾಕ್ ಕಟ್ಟಿಂಗ್ನ ತೋರಿಸ್ತಿದ್ದೀನಿ ನಿಮಗೆ. ಸೊ ಮಾರ್ಕಿಂಗ್ ನೋಡಿ ಬ್ಯಾಗ್ದು. ಸೊ ಇದೇನು ಕೊಳ್ಳಿದೆ ಅಲ್ವಾ ಸೊ ಅದು ನನ್ನ ಕಡೆ ಹಾಕ್ಕೊಂಡಿದ್ದೀನಿ. ನಾನು ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಬಟ್ಟೆನ. ಸೊ ಡಬಲ್ ಫೋಲ್ಡ್ ಇದ್ದ ಕಡೆ ನಾನು ಕೊಳ್ಳನ್ನು ಹಾಕ್ಕೊತಿದ್ದೀನಿ. ಸೊ ಕಟ್ಟಿದ್ದ ಕಡೆ ಹಾಕಿದ್ರೆ 2 ಪೀಸ್ ಆಗಿಬಿಡುತ್ತೆ. ಸೊ ಹಂಗಾಗಿ ಡಬಲ್ ಫೋಲ್ಡು ಇದ್ದ ಕಡೆ ನಾನು ಕೊಳ್ಳನ್ನು ಹಾಕ್ಕೊಂಡು ಸೊ ಆ ಕಡೆ ಬಗಲನ್ನ ಹಾಕ್ಕೊಂಡಿದ್ದೀನಿ. ಅದೆಷ್ಟು ಕೊಳ್ಳ ಅಳತೆ ಇರುತ್ತೋ ಅಷ್ಟನ್ನು ಈ ಕಡೆ ಹಾಕ್ಕೊಬೇಕು. ಬಗಲ್ದು ಆಲ್ಮೋಸ್ಟ್ ಎಲ್ಲರದ್ದು 5.5 ಇಷ್ಟೇ ಇರುತ್ತೆ. ಸೊ ಹಂಗಾಗಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ಕಡೆ ಏನು ಶೇಪ್ ಇದೆ ಅಲ್ವಾ ಕೊಳ್ಳಿಂದು ಸೊ ಅದನ್ನು ನಾನು ಅರ್ಧ ಇಂಚ್ ತೊಗೊಂಡಿದ್ದೀನಿ. ಬಗಲ್ ಶೇಪು 1.5 ಇಂಚನ್ನ ತೊಗೊಂಡಿದ್ದೀನಿ. ಎದುರುಗಡೆದು 1 ಇಂಚು, ಸೊ ಹಿಂದ್ಗಡೆದು ಏನು ಬಗಲ್ದಿರ್ತದೆ ಸೊ ಅದನ್ನು 1.5 ಇಂಚು ತೊಗೊಬೇಕು.
ಇವಾಗ ಸೊ ಸ್ವಲ್ಪ ಎಷ್ಟೋ ಜನ ಈ ನೋಡಿ ಈ ಮಿಸ್ಟೇಕ್ನ ಥರ ಮಾಡ್ತಾರೆ. ಕಟ್ ಸೊ ಈ ಥರ ಮಾಡಿಬಿಡ್ತಾರೆ. ಸೆಂಟ್ರ್ ಕಟ್ ಸೊ ಆ ಮಾಡೋಕ್ಕೆ ಥರ ಕಟ್ ಹೋಗಬಾರ್ದು ಮಾಡಬಾರ್ದು, ಬಟ್ಟೆ ತುಂಬ ಬಟ್ಟೆ ಉಳಿಯುತ್ತೆ. ಇದು ಸೊ ಈ ಏನಕ್ಕಾದರೂ ಥರ ಯೂಸ್ ಆಗ್ಬೋದು, ಅಥವಾ ಒಮ್ಮೆ ಇನ್ನೊಂದು ನಾವು ಕ್ರಾಸ್ ಮಾರ್ಕಿಂಗ್ ಬೆಲ್ಟ್ಗೆ ಅಥವಾ ಮಾಡಿಕೊಂಡ್ರೆ ಬಟ್ಟೆ ಉಳಿಯುತ್ತೆ. ಗುಂಡಿ ಆ ಮನಿ ಥರ ಅಥವಾ ಉಕ್ಕಿನ ಮನಿ ನಾನು ಅಂತೀವಿ. ಸೊ ಬಟ್ಟೆ ಅದಕ್ಕೆ ಹೊಲಿಸ್ಕೊಬೇಕು ಅಂತ ಯೂಸ್ ಆಗ್ಬೋದು. ಈ ಥರ ಕಟಿಂಗ್ನ ಅದನ್ನು ಆ ಥರ ಕಟ್ ಮಾಡ್ತಿದ್ದೀನಿ. ಮಾಡೋಕೆ ಹೋಗ್ಬೇಡಿ. ಈ ಸೊ ಥರ ನಿಮಗೆ ಈ ಕಟಿಂಗ್ ಕೊನೆಯಿಂದನೇ ಇಷ್ಟ ಆದರೆ ಕಟ್ ಲೈಕ್, ಮಾಡಿ. ಶೇರ್, ಕಮೆಂಟ್ ಸೊ ಮಾಡಿ. ನಾನು ಫ್ರಂಟು ಆಮೇಲೆ ಬ್ಯಾಕು ನನ್ನ ಎರಡು ಚಾನಲ್ನ ಒಮ್ಮೆನೇ ಸಬ್ಸ್ಕ್ರೈಬ್ ಹಾಕಿದ್ದೆ. ಮಾಡ್ಕೊಳ್ಳಿ. ಈ ಸೊ ಥರ ನಿಮಗೋಸ್ಕರ ವೀಡಿಯೋಸ್ ಬೇಕು ಅಂದರೆ ಮತ್ತೊಮ್ಮೆ ನಾನು ಕಮೆಂಟ್ ಮಾಡಿ. ತೋರಿಸ್ತಿದ್ದೀನಿ. ಸೊ ಅದು ಆಯಿತು ಬ್ಯಾಕು ನೋಡಿ, ಬ್ಯಾಕ್ ಕಟಿಂಗ್ ಆಯಿತು. ಕರೆಕ್ಟಾಗಿ ಶೇಪ್ನಾಗ ಮಾಡ್ಕೊಬೇಕು. ಶೇಪೇ ಮೇನ್ ಇರೋದು ಕಟ್ಟಿಂಗಲ್ಲಿ. ಎಷ್ಟು ಚೆನ್ನಾಗಿ ಶೇಪ್ ಬರುತ್ತೋ ಅಷ್ಟು ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಆಗುತ್ತೆ. ಕಟಿಂಗ್ ಮಾಡ್ಕೊಬೇಕು. ಸೊ ಈ ಥರ ಕೊನೆಯಲ್ಲಿ ಈ ಥರ ಏನು ಬಂದಿದ್ರೆ ಇರುತ್ತೋ ಸೊ ಅದನ್ನು ಅದಕ್ಕೆ ಸೌನಾಗಿ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ. ಸೊ ಇದು ಬ್ಯಾಕ್ ರೆಡಿ ಆಗಿದೆ ನೋಡಿ. ಬಗಲು ಮತ್ತು ಉದ್ದಾನು ಇದು ತಗೊಬೇಕು. 2 ಫೋಲ್ಡ್ ಇರೋದ್ರಿಂದ ಒಂದು ತೆಗೆದ್ರೆ ಎರಡು ತಗೊಬೇಕು. ಕಡೆ ಆಗ್ಬಿಡುತ್ತೆ. ನಾನು ಇವಾಗ ಫ್ರಂಟ್ ತೋರಿಸ್ತೀನಿ ನೋಡಿ. ಅದೇ ಇವಾಗ ಉದ್ದ, ಫ್ರಂಟ್ ಅದೇ ಕಟಿಂಗ್ ಬಗಲ. ಹೋಗೋಣ ಬನ್ನಿ. ಆ ಥರ. ಸೊ ಉದ್ದ ಈ ಥರ ಕಂಪಲ್ಸರಿ ತಗೊಳ್ಳೇಬೇಕು. ಫ್ರಂಟು. ಸೊ ಇದು ನಾನು ಫ್ರಂಟಲ್ಲಿ ಇದು ಕೂಡ ತೋರಿಸ್ತೀನಿ ನೋಡಿ. ಆಗಲೇ ಹೇಳ್ದಾಗೆ ಫ್ರಂಟ್ 2 ಫೋಲ್ಡ್ ಮಾಡಿದ್ದೆ. ಸೊ ಇವಾಗ ಎರಡೂ ಕಟಿಂಗ್ ಮಾಡ್ತಿದ್ದೀನಿ. ಒಂದು ಈ ಕಡೆ ಒಂದು ಈ ಕಡೆ ನಾನು ಹಾಕೊಂಡಿದ್ದೆ. ಇದು ಕೊಳ್ಳಿಂದ ಏನಿದೆ ಸೊ ಈ ಕಡೆ ಹಾಕಿದ್ದೀನಿ. ಕೊಳ್ಳು ಆ ಕಡೆ, ಕೊಳ್ಳಿಂದ ಈ ಕಡೆ ಆಮೇಲೆ ಹಾಕೊಂಡು ಬಗಲ್ ಏನಿದೆ ಸೊ ಈ ಕಡೆ. ಬಗಲ್ ಬಗಲ್ ಆಲ್ಮೋಸ್ಟ್ ಎಲ್ಲದ್ದು 5.5 ಅಥವಾ 5 ಇಷ್ಟೇ ಹಾಕೊಂಡಿದ್ದೀನಿ. ಸೊ ಇದೇನು ರೌಂಡ್ ಶೇಪ್ ಮಾರ್ಕಿಂಗ್ ಇದೆ. ಸೊ ಅದನ್ನ ನಾನು 1 ಇಂಚ್ ತಗೊಂಡಿದ್ದೀನಿ. 5 or 6 ಇವಾಗ ನಾನು ಕ್ರಾಸ್ ಬೆಲ್ಟ್ನ ಹಾಕೊಂಡಿದ್ದೀನಿ ನೋಡಿ. ಸೊ ಇದು ಕ್ರಾಸ್ ಬೆಲ್ಟ್. ಕ್ರಾಸ್ ಬೆಲ್ಟ್ನ ಈ ಕಡೆ ಈ ಕಡೆ 3.5 ತಗೊಂಡಿದ್ದೀನಿ. ಈ ಕಡೆ 2.5 ಸೊ ಎಲ್ಲ ತಗೊಂಡಿದ್ದೀನಿ. ಕಟಿಂಗ್ ಆಮೇಲೆ ಸ್ಟಿಚಿಂಗ್ ಎಲ್ಲ ಆಗಬೇಕಾದ್ರೆ 2.5 ತಗೊಂಡು ಅಷ್ಟೇ ಚಿಕ್ಕದೇ ಆಗ್ಬಿಡುತ್ತೆ. ಅದು ಎಷ್ಟು ದೊಡ್ಡ ಕಟ್ ಮಾಡಿಕೊಂಡ್ರು ಸ್ಟಿಚಿಂಗಲ್ಲಿ ಹೋಗ್ಬಿಡುತ್ತೆ. ಸೊ ಇವಾಗ ನಾನು ಬಗಲು 11 ಇದೆ ಈ ಬ್ಲೌಸ್ದು. 11 ಅದು ಎಷ್ಟಿರುತ್ತೋ ಅಷ್ಟೇ ಹಾಕೊಬಾರ್ದು. ಒಂದು ಸ್ವಲ್ಪ 1 ಇಂಚು ಜಾಸ್ತಿ ಹಾಕ್ಕೊತಿದ್ದೀನಿ ನಾನು. 11 ಇದೆ, ಒಂದು ಸ್ವಲ್ಪ ನೋಡಿ ಅಷ್ಟು ಜಾಸ್ತಿ ತೊಗೊಂಡಿದ್ದೀನಿ. ಇವಾಗ ಉದ್ದನೂ ತೊಗೊಬೇಕು. ನಾವು ಉದ್ದ ಎಷ್ಟು ಆಗುತ್ತೆ ನೋಡಿ ಅಷ್ಟು ಉದ್ದನೂ ತೊಗೊಬೇಕು. ಉದ್ದ ಹಾಕ್ಕೊಂಡು ಆಮೇಲೆ ನಾವು ಕ್ರಾಸ್ ಬೆಲ್ಟ್ ಅದೆಲ್ಲ ಅಂದರೆ ಅಲ್ಲಿಗೆ ಬಂದುಬಿಡುತ್ತೆ ಅಂತ ಸ್ವಲ್ಪ ಹೆಚ್ಚಿಗೆ ತೊಗೊಬೇಕು. ಕಟ್ಟಿಂಗ್ ಏನು ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಹೆಚ್ಚಿಗೆ ತೊಗೊಂಡ್ರೆ ಸ್ಟಿಚಿಂಗಲ್ಲಿ ಕರೆಕ್ಟಾಗಿ ಬರುತ್ತೆ. ಸೊ 1 ಅಥವಾ 1.5 ಇಂಚು ಹೆಚ್ಚಿಗೆ ತೊಗೊಂಡ್ರೆ ಏನೂ ಆಗೋಲ್ಲ ಅಂತ ಹೇಳ್ತೀನಿ. ಸೊ ಅಷ್ಟನ್ನೇ ತೊಗೊಂಡ್ರೆ ಬ್ಲೌಸ್ನ ಹಾಕೋದಕ್ಕೆ ಆಗೋಲ್ಲ, ಫುಲ್ಲು ಟೈಟ್ ಆಗಿಬಿಡುತ್ತೆ. ಸೊ ಆ ಥರ ಈಗ ನಾನು ಈ ಶೇಪ್ಗೆ ನಾನು 1 ಇಂಚನ್ನು ತೊಗೊಂಡಿದ್ದೀನಿ. 1 ಇಂಚಿಗೆ ನಾನು ಶೇಪ್ ಹಾಕ್ಕೊಂಡಿದ್ದೀನಿ. ಹಿಂದ್ಗಡೆದೇನು ಶೇಪ್ ಇರುತ್ತೋ ಸೊ ಅದು 1.5 ಇಂಚು. ಆಮೇಲೆ ಅದು 1.5 ಇಂಚ್ ಆಯಿತಾ. ಇವಾಗ ಕೊಳ್ಳಿಂದ ಏನಿರುತ್ತೆ ಶೇಪು ಅದು ನಾನು ಅರ್ಧ ಇಂಚನ್ನೇ ತೊಗೊಂಡೋದು. ನೆಕ್ಕಿಂದ ಏನು ಹಿಂದೆ ಅಥವಾ ಮುಂದೆ ಯಾವುದೇ ಇದ್ದರೂ ಶೇಪು ಅರ್ಧ ಇಂಚೇ ಶೇಪ್ ತೊಗೊಬೇಕು. ಇವಾಗ ನೋಡಿ ಈ ಥರ ಕಟಿಂಗ್ ಮಾಡ್ಕೋಬೇಕು. ಸೊ ನಾವು ಡೈರೆಕ್ಟು ಕಟ್ ಮಾಡಿದ್ರೆ ಬಟ್ಟೆ ಹಾಳಾಗುತ್ತೆ. ನೋಡಿ ಇಲ್ಲಿ ನೋಡಿ ಎಷ್ಟು ಬಟ್ಟೆ ಉಳಿದಿದೆ. ಸೊ ಇದು ಎದಕ್ಕಾದ್ರೂ ಯೂಸ್ ಆಗ್ಬೋದಲ್ವ. ಇವಾಗ ಕ್ರಾಸ್ ಬೆಲ್ಟ್ನ ತಗೊತಿದ್ದೀನಿ ನೋಡಿ. ಈ ಥರ ಕ್ರಾಸ್ ಬೆಲ್ಟ್ನ ತಗೊಬೇಕು. ಕ್ರಾಸ್ ಬೆಲ್ಟು 4 ಪೀಸ್ ಬೇಕು. ಸೊ ಇವಾಗ ನನ್ನ ಹತ್ರ 2 ಇದೆ. ಇನ್ನೂ 2ನ ನಾವು ಕಟ್ ಮಾಡ್ಕೊಬೇಕು. ಇದನ್ನು ಕೂಡ ಹೆಚ್ಚಾಗುಚ್ಚ ಈ ಥರ ಇರೋಂಗಿಲ್ಲ. ಒಂದು ಬಟ್ಟೆ ದೊಡ್ಡ, ಒಂದು ಬಟ್ಟೆ ಸಣ್ಣದು ಆ ಥರ ಇರಬಾರ್ದು. ಕರೆಕ್ಟ್ ಶೇಪ್ಗೆ ನಾವು ಕಟ್ ಮಾಡ್ಕೊಬೇಕು ನೋಡಿ. ಇವಾಗ ಸೌನಾಗಿ ಕರೆಕ್ಟಾಗಿ ಬಂದಿದೆ. ಸೊ ಇವಾಗ 2 ಫೋಲ್ಡ್ ಏನಿತ್ತು ಸೊ ಅದನ್ನು ಕೂಡ ನಾನು ಕಟ್ ಮಾಡ್ಕೊತಿದ್ದೀನಿ. ಇಲ್ಲಿ 2 ಇದ್ದಾವೆ, ಇನ್ನೂ 2ನ ನಾನು ಕಟ್ ಮಾಡ್ಕೊಬೇಕು ನೋಡಿ. 2 ಇವೆ, ಇನ್ನೂ 2 ಆಮೇಲೆ ಕಟ್ ಮಾಡ್ಕೊತೀನಿ. ಸೊ ಇವಾಗ ಇದನ್ನು ತೆಕ್ಕೊಂಡು ಬಿಡೋಣ. ಫಸ್ಟು ಬಗಲನ್ನ ತೆಕ್ಕೊತಿದ್ದೀನಿ ನೋಡಿ. ನಾವೇನು ಮಾರ್ಕಿಂಗ್ ಮಾಡಿರ್ತೀವೋ ಅದ್ರ ಮೇಲೇ ಕತ್ತರಿ ಒಯ್ದರೆ ಕರೆಕ್ಟಾಗಿ ಶೇಪ್ ಬರುತ್ತೆ. ಸೊ ನೀವು ಕೈನ ನಡ್ಗಿಸಿದ್ರೆ ಒಂದು ಸ್ವಲ್ಪ ಬಟ್ಟೆ ಆ ಕಡೆ ಈ ಕಡೆ ಹೋಗುತ್ತೆ. ನಿಮ್ಮ ಮೇಲೆ ನೀವು ಧೈರ್ಯ ತಗೊಂಡು ಸೌನ ಬಡ ಕಟ್ ಮಾಡ್ಕೊತ ಹೋಗಬೇಕು. ಕರೆಕ್ಟಾಗಿ ಶೇಪ್ ಬರುತ್ತೆ. ಸೊ ಇಲ್ಲಿ ನೋಡಿ ಇವಾಗ ನಾನು ಅದೇನು ಜಾಯಿಂಟ್ ಇತ್ತು ಸೊ ಅದನ್ನು ನಾನು ಕ್ಲಿಯರ್ ಮಾಡ್ಕೊತಿದ್ದೀನಿ. ಇದು ಫ್ರಂಟ್ ಆಗಿರೋದ್ರಿಂದ ಹೊಕ್ಕು ಬರುತ್ತಲ್ವ. ಸೊ ಹಂಗಾಗಿ ನಾನು ತೆಕ್ಕೊತಿದ್ದೀನಿ ನೋಡಿ. ಇವಾಗ ನಾನು ತೆಕ್ಕೊಂಡೆ. ಸೊ ಇವಾಗ ಕ್ರಾಸ್ ಬೆಲ್ಟು ಇನ್ನೂ 2 ಬೇಕಲ್ವ. ಸೊ ನೋಡೋಣ ಇದರಲ್ಲಿ ಆಗುತ್ತಾ. ಇವಾಗ 2 ಇದಾವಲ್ವ. ಸೊ 2 ಫೋಲ್ಡ್ ಮಾಡಿರೋದ್ರಿಂದ ಅದರಲ್ಲಿ 2 ಬಟ್ಟೆ ಇದೆ. ಸೊ ಹಂಗಾಗಿ ನೋಡ್ತಿದ್ದೆ, ಬಟ್ ಸಾಕಾಗಲಿಲ್ಲ, ಒಂದು ಸ್ವಲ್ಪ ಕಮ್ಮಿ ಬಿತ್ತು. ಹಂಗಾಗಿ ಅದನ್ನು ತೆಗೆದು ತೋಳಲ್ಲಿ ಏನು ಉಳಿದಿತ್ತು ಬಟ್ಟೆ ಅದರಲ್ಲಿ ನಾನು ಕ್ರಾಸ್ ಬೆಲ್ಟ್ನ ತೆಕ್ಕೊತಿದ್ದೀನಿ. ನಾನು ಫಸ್ಟ್ ಈ ಕಡೆ ಮಾರ್ಕಿಂಗ್ ಹಾಕ್ಕೊಂಡೆ.
ಬಟ್ಟೆ ಈ ಕಡೆ ಫೋಲ್ಡ್ ಇರೋದಿದೆ, ಸೊ ಆ ಕಡೆ ಫೋಲ್ಡ್ ಇರಲಾರ್ದಿದೆ ಇದೆ. ಹಾಗಾಗಿ ನಾನು ಆ ಕಡೆ ಹಾಕ್ಕೊತೀನಿ, ಯಾಕಂದರೆ ಈ ಕಡೆ ನೆಕ್ಕಿಗೆ ಆಮೇಲೆ ಏನಕ್ಕಾದರೂ ಯೂಸ್ ಆಗ್ಬೋದಲ್ವ ಬಟ್ಟೆ, ಸೊ ಹಂಗಾಗಿ ಈ ಕಡೆ ಹಾಕ್ಕೊತಿದ್ದೀನಿ ಇವಾಗ. ಸೊ ಇದನ್ನು ಕಟ್ ಮಾಡೋಣ. ಏನಾದರೂ ಮಿಸ್ಟೇಕಾಗಿ ಮಾತಾಡಿದರೆ ದಯಮಾಡಿ ನಿಮ್ಮಿಂದ ಕ್ಷಮೆ ಇರಲಿ. ಹೊಸದಾಗಿ ವೀಡಿಯೋನ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ನರ್ವಸ್ ಅಂತ ಫೀಲ್ ಇರುತ್ತೆ, ಒಂದು ಸ್ವಲ್ಪ ಭಯ ಆಗ್ತದೆ ಏನಾಗುತ್ತೋ ಅಂತ. ಸೊ ನಿಮ್ಮಿಂದ ಬೆಂಬಲ ಸಿಕ್ಕಿದ್ರೆ ಖಂಡಿತ ನಾನು ನೆಕ್ಸ್ಟಿಂದ ಕರೆಕ್ಟಾಗಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಮಾತಾಡೋದ್ರಿಂದ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ನನಗೆ ತಿಳಿಸಿ, ಆಮೇಲೆ ಕ್ಷಮೆ ಇರಲಿ ಅದಕ್ಕೆ. ಸೊ ಇವಾಗ ನಾನು ನೆಕ್ಕಿನ ಬಟ್ಟೆನ ತಗೊತಿದ್ದೀನಿ. ಸೊ ಗೋಟ್ ಅಂತಾರಲ್ವ, ಸೊ ಅದನ್ನು ನೆಕ್ಕಿಗೆ ಗೋಟ್ ಕಟ್ಟಬೇಕಲ್ವ, ಸೊ ಆ ಥರ ಕ್ರಾಸಲ್ಲೇ ಕಟ್ ಮಾಡ್ಕೊಬೇಕು. ಗೋಟಿಗೆ ಕ್ರಾಸಲ್ಲೇ ಇರಬೇಕು ಯಾವಾಗ ಭೀ. ಸೊ ಯಾವುದೇ ಬ್ಲೌಸ್ ಆದರೂ ಕ್ರಾಸಲ್ಲಿ ಪೈಪಿಂಗ್ನ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇದು ಪೈಪಿಂಗು ಈ ಥರ ನಾನು ಕ್ರಾಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟಿಚಿಂಗ್ ವೀಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಮಾರ್ಕಿಂಗ್ ಆ್ಯಂಡ್ ಕಟ್ಟಿಂಗ್ ಅಷ್ಟೇ ವೀಡಿಯೋ. ಸೊ ಸ್ಟಿಚಿಂಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಓಕೆನಾ ಗೈಸ್? ಸ್ಟಿಚಿಂಗ್ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ನೋಡಿ ಈ ಥರ ಫೋಲ್ಡ್ ಇತ್ತಲ್ವ, ಸೊ ಆಗಲಿ ಬಟ್ಟೆ ಅದನ್ನು ಸುಮ್ಮನೆ ವೇಸ್ಟ್ ಆಗ್ತಿತ್ತಲ್ವ, ಸೊ ಇವಾಗ ಪೈಪಿಂಗ್ ಆಗ್ತಿದೆ ನೋಡಿ. ಸೊ ಈ ಥರ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 6 ಪೀಸ್ ಆದರೆ ಸಾಕು, ಚಿಕ್ಕದಾಗಿದ್ದರೂ ಒಂದು 6-7 ಪೀಸ್ ಆದರೂ ನಡೆಯುತ್ತೆ. ಅದರಲ್ಲಿ ಉಳಿಯುತ್ತೆ ಅನಿಸುತ್ತೆ, ಇನ್ನು ನೋಡೋಣ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಇವಾಗ ಎಲ್ಲ ಆಯಿತು. ಇವಾಗ ಹುಕ್ಕಿನ ಮನೆ, ಆಮೇಲೆ ಹುಕ್ ಹಚ್ಚೋದಕ್ಕೆ, ಆಮೇಲೆ ಹಿಂಗೆ ಹುಕ್ಕಿನ ಮನೆ ಅಂತಾರಲ್ವ, ಸೊ ಅದನ್ನು ಕಟ್ ಮಾಡ್ಕೊತಿದ್ದೀನಿ. ಗುಂಡಿ ಪಟ್ಟಿ ಮತ್ತು ಗುಂಡಿ ಮನೆ ಅಂತ ಅಂತಾರಲ್ವ, ಸೊ ಆ ಥರ ಇದು ಅದಕ್ಕೋಸ್ಕರ ಕಟ್ ಮಾಡ್ಕೊತಿದ್ದೀನಿ ನೋಡಿ. ಈ ಥರ ಒಂದೇ ಶೇಪಲ್ಲಿ ಇದ್ರೂ ನಡೆಯುತ್ತೆ, ಅಥವಾ ಒಂದು ದೊಡ್ಡದು ಒಂದು ಚಿಕ್ಕದಿದ್ರೂ ಪರವಾಗಿಲ್ಲ. ಓಕೆನಾ? ಸೊ ಆಯಿತು ನೋಡಿ. ಸೊ ಇಷ್ಟು ಬಟ್ಟೆನ ಉಳ್ಕೊಂಡಿದೆ. ನೋಡೋಣ ನೆಕ್ಸ್ಟ್ ಯಾವುದಕ್ಕಾದ್ರೂ ಕಮ್ಮಿ ಬಿದ್ದರೆ ಹಚ್ಕೊಬೋದು. ಇವಾಗ ತೋಳು ಹಚ್ಕೊಬೇಕಾದ್ರೆ ಒಂದು ಸ್ವಲ್ಪ ಕಮ್ಮಿ ಬೀಳುತ್ತೆ ಬಟ್ಟೆ, ಅದಕ್ಕೆಲ್ಲ ಯೂಸ್ ಆಗ್ಬೋದು. ಯಾವುದೇ ಬಟ್ಟೆ ಆದರೂ ಬೇಗ ಬಿಸಾಕಬೇಡಿ. ಅದು ಬ್ಲೌಸ್ ಪೂರ ಕಂಪ್ಲೀಟ್ ಆದಮೇಲೆ ಉಳಿದಿರೋ ಬಟ್ಟೆನ ಬಿಸಾಕ್ಬೋದು. ಸೊ ಇಷ್ಟು ಬಟ್ಟೆ ಉಳಿದಿದೆ ನಮ್ಮದು ನೋಡಿ. ಇವಾಗ ಎಲ್ಲ ಕಟ್ಟಿಂಗ್ ಆಯಿತು. ಸೊ ಮಾರ್ಕಿಂಗು ಕಟ್ಟಿಂಗು ಎರಡನ್ನೂ ನಾನು ತೋರಿಸಿದ್ದೀನಿ, ನೀವು ನೋಡ್ತಿರ್ಬೋದು ನೋಡಿ. ಇದು ಬ್ಯಾಕ್ ಈ ಥರ. ಸೊ 2 ಫೋಲ್ಡ್ ಇದೆ, ನಾನು 2 ಫೋಲ್ಡ್ ಮಾಡಿದ್ದೆ, ಅದು ತೋರ್ಸೋಕ್ಕಾಗಿಲ್ಲ ಅನಿಸುತ್ತೆ, ನಾನು ತೋರಿಸಿಲ್ಲ, ಸಾರಿ. 2 ಫೋಲ್ಡ್ ಇದೆ. ಸೊ ಇದು ಕೂಡ 2 ಫೋಲ್ಡ್ ಇದೆ. ಬಟ್ ಈ ಥರ ಇದು ಫ್ರಂಟ್ ಏನಿದೆ ಅದನ್ನು ಕಟ್ ಮಾಡ್ಕೊಂಡಿದ್ದೀವಿ. ಸೊ ಬ್ಯಾಕು ಫ್ರಂಟ್ ಆಯಿತು. ಇವಾಗ ಕ್ರಾಸ್ ಬೆಲ್ಟು 4 ಇದ್ದಾವೆ, ಸೊ ಅದು ಆಯಿತು. ಸೊ ಇವಾಗ ಗುಂಡಿ ಮನೆ ಅಂತಾರಲ್ಲ, ಸೊ ಅವು ಇಟ್ಕೊಂಡಿದ್ದೀನಿ. ಆಮೇಲೆ ನೆಕ್ಕಿನ್ನು ಇಟ್ಕೊಂಡೆ ನೋಡಿ ನಾನು. ಇವಾಗ ತೋಳಿದೆಯಲ್ಲ, ಸೊ ತೋಳು ಎಲ್ಲನೂ ಈ ಥರ ಇಟ್ಕೊಬೇಕು. ಸೊ ಈ ಥರ ಕಟ್ಟಿಟ್ಕೊಬೇಕು, ಒಂದೆರಡು ಮಡಚಿಬಿಟ್ಟು. ಒಂದಿನ ಆದರೂ ಹೊಲಿಯೋದಕ್ಕೆ ನಡೆಯುತ್ತೆ, ಎಳಿ ಉಚ್ಚೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.